ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ನಮ್ಮಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ, ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ ಜಿಎನ್ಎಂ, ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ ಡಿಎಂಎಲ್ಟಿ ಡಿಎಚ್ಐ ಕೋರ್ಸ್ಗಳು, ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಜಿಎನ್ಎಂ, ಪ್ಯಾರಾಮೆಡಿಕಲ್ ಡಿಎಂಎಲ್ಟಿ ಹಾಗೂ ಡಿಎಚ್ಐ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪ ಮುಂಭಾಗ, ಪಿಡಬ್ಲ್ಯೂಡಿ ಕ್ಯಾಂಪ್, ರಾಯಚೂರು ರೋಡು, ಸಿಂಧನೂರು. ಫೋನ್ ನಂಬರ್ 81971 43588, 89042 42655 ಮತ್ತು 90367 31385. ನಾಟಕರಾಗಿ ಆಗಮಿಸಂತ
ಇಲ್ಲಿ ಯಾರು ನಿಲ್ಬೇಡ್ರಮ್ಮ, ಈ ಕಡೆ ಬಂದ್ರಿ, ಆ ಕಡೆ ಬಂದ್ರಿ. ಅಲ್ಲಿ ಪೇಷಂಟ್ ಬಂದ ತಕ್ಷಣ ಕರ್ಕೊಂಡು ಹೋಗಿ. ಅಲ್ಲಮ್ಮ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಿ. ಲೈನ್ ಪ್ರಕಾರ ನಮ್ಮ ಚೀಟಿ ಪ್ರಕಾರ ಹೋಗ್ಬೇಕಂತೇಳಿ, ಯಾರು ಶಾಂತತೆಯಿಂದ ಕಾಪಾಡಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಆರೋಗ್ಯದ ರಕ್ಷಣಾ ಶಿಬಿರದ ಎರಡು ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ ಪ್ರಥಮವಾಗಿ ನಾನು ಆರ್ಥಿಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಎರಡು ಸಂಸ್ಥೆಗಳು ನಮ್ಮ ಈ ಒಂದು ಭಾಗದಲ್ಲಿ ಸನ್ರೈಸ್ ತನ್ನದೇ ಆದ ಒಂದು ಹೆಸರನ್ನು ಈ ಒಂದು ಸಂದರ್ಭದಲ್ಲಿ ಗಳಿಸ್ತಾ ಇದೆ. ಅದೇ ರೀತಿ ಸಪ್ತಗಿರಿ ಅವರು ಬೆಂಗಳೂರಿನ ಆಸ್ಪತ್ರೆಗೆ ಇಲ್ಲಿ ಒಂದು ಸಿನ್ನೂರಿನಂಥ ಒಂದು ತಾಲೂಕಾ ಕೇಂದ್ರಕ್ಕೆ ಬಂದು ಅವರು ಆರೋಗ್ಯ ಶಿಬಿರ ನಡೆಸ್ತಾ ಇದ್ದಾರೆ. ಅವರು ಸಹ ಅಭಿನಂದನರು. ಆರೋಗ್ಯ ಎಲ್ಲರಿಗೂ ಬೇಕು. ಆರೋಗ್ಯ ಇದ್ರೆ ಚೆನ್ನಾಗಿದ್ರೆ ಉಳಿದ ಎಲ್ಲ ನಮ್ಮ ಜೀವನ ಚೆನ್ನಾಗಿರಲಿಕ್ಕೆ ಸಾಧ್ಯ. ಅದನ್ನು ಕಾಪಾಡಿಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ಬಹಳಷ್ಟು ಮಾರ್ಗದರ್ಶನಗಳಿದೆ. ಸಾಮಾನ್ಯವಾಗಿ ಹಿತವಾಗಿ ಊಟ ಮಾಡಬೇಕು, ಸಮಯ ಸಮಯಕ್ಕೆ ಊಟ ಮಾಡಬೇಕು, ಹೆಚ್ಚಾಗಿ ನೀರು ಕುಡಿಬೇಕು. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ 7ರಿಂದ 8 ಗಂಟೆ ಪ್ರತಿದಿನ ನಿದ್ರೆ ಮಾಡಬೇಕು. ಇವೆಲ್ಲ ಇದ್ರೆ ತನ್ನ ಆರೋಗ್ಯನ ತಾನು ಕಾಪಾಡಲಿಕ್ಕೆ ಸಾಧ್ಯ. ಅದಲ್ಲೇನೋ
ಮನುಷ್ಯನ ಆರೋಗ್ಯ ಕೆಡಲಿಕ್ಕೆ ಸಾಧ್ಯ ಇದೆ. ಆರೋಗ್ಯ ಭಾಗ್ಯ ಅಂತ ನಮ್ಮ ಹಿರಿಯರು ಕಲ್ತಿದ್ದಾರೆ, ಅದನ್ನೆಲ್ಲ ಉಳಿಸಬೇಕು ನಾವು. ಇವತ್ತು ಇದು ಏನು 2 ಸಂಸ್ಥೆಗಳು ನಡೆಸ್ತಾ ಇದ್ದಾವೆ, ಇದು ಒಂದು ಸಣ್ಣ ಸೇವೆ ಅಲ್ಲ, ಜನಾರ್ದನ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ. ಈ ಒಂದು ಸೇವೆಯಲ್ಲಿ 2 ಸಂಸ್ಥೆಗಳು ಆ ಒಂದು ದೇವನನ್ನು ಕಾಣಬೇಕು ಬಯಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಇವತ್ತು ಸಮಾಜದಲ್ಲಿ ಇವತ್ತು ಎಲ್ಲವೂ ಒಂದು ಖಾಸಗೀಕರಣ, ವ್ಯಾಪಾರೀಕರಣ ಆಗಿರುವಂಥ ಒಂದು ಸ್ಥಿತಿಯಲ್ಲಿ ಇವರು ಒಂದು ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ತಮಗೆಲ್ಲ ಈ ಒಂದು ಆರೋಗ್ಯವನ್ನು ನೀಡುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕಾಗಿ 2 ಸಂಸ್ಥೆಗಳಿಗೆ ನಾನು ನನ್ನ ವೃತ್ತಿಯಿಂದ, ನಮ್ಮ ಸಂಘದ ವೃತ್ತಿಯಿಂದ ಆರ್ಥಿಕವಾದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತಾವೆಲ್ಲರೂ ಏನು ತಪಾಸಣೆ ಬಂದಿದ್ದೇವೆ, ಅವ್ರು ಏನೆಲ್ಲ ಮಾರ್ಗದರ್ಶನ ಡಾಕ್ಟರ್ಗಳು ಕೊಡ್ತಿದ್ದಾರೆ ಅದನ್ನು ಅನುಸರಿಸಿ ಇವರೆಲ್ಲ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ಇವರ ಸಂಸ್ಥೆಗಳು ಇವರ ಸೇವೆಗಳು ಮುಂದುವರಲಿ ಅಂತ ಹೇಳಿ ಈ ದಿಸೆಯಲ್ಲಿ ಇಂದಿನ ಈ ಒಂದು ಆರೋಗ್ಯ ಶಿಬಿರ ಯಶಸ್ವಿಯಾಗಲಿ. ಇಲ್ಲಿ ಏನು ಸೇವೆ ನೀಡಿದ್ರೆ ಅವರಿಗೆ ಇವರು ಆ ದೇವರ ಸೃಷ್ಟಿಕರ್ತನ ಅದರ ಪ್ರತಿಫಲ ನೀಡಲಿ. ಯಾರೆಲ್ಲ ಇಲ್ಲಿ ತಪಾಸಣೆಗೆ ಒಳಪಡ್ತಾ ಇದ್ದಾರೆ ಅವರ ಆ ರೋಗಗಳಿಗೆ ಉಚಿತವಾಗಿರ್ತಕ್ಕಂಥ ಆರೋಗ್ಯವನ್ನ ಕೊಡಬೇಕು. ಆ ಮೂಲಕವಾಗಿ ಅವರ ಆಯಸ್ಸನ್ನು ಹೆಚ್ಚಿಸಬೇಕು ಅನ್ನುವಂಥ ಸಂಕಲ್ಪ ಆಫ್ ಇನ್ಸ್ಟಿಟ್ಯೂಷನ್ ಎಲ್ಲ ಪದಾಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರು ಇವತ್ತು ಈ ದೇಶದಲ್ಲಿ ಎಲ್ಲ ಬಡ ಜನರಿಗೆ ಬೇಕಾಗಿರ್ತಕ್ಕಂಥದ್ದು 2 ಅಮೂಲ್ಯವಾಗಿರ್ತಕ್ಕಂಥ ಸೇವೆಗಳು. ಒಂದನೇದು ಶಿಕ್ಷಣ, ಮತ್ತೊಂದು ಆರೋಗ್ಯ. ಯಾವಾಗ ಶಿಕ್ಷಣ ಮತ್ತು ಆರೋಗ್ಯದ ಸೇವೆಗಳು ಕಡಿಮೆ ವೆಚ್ಚದಲ್ಲಿ ಮತ್ತು ಅತ್ಯಂತ ಸರಳವಾದ ರೀತಿಯಲ್ಲಿ ಅವರಿಗೆ ಲಭಿಸ್ತದೆ, ಅವಾಗ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಅನೇಕ ಬಡವರು ಇವತ್ತು ಬೆಂಗಳೂರಿಗೆ ಹೋಗಿ ಸಾವಿರಾರು ರೂಪಾಯಿ ಹಣವನ್ನು ಖರ್ಚು ಮಾಡಿ ಅವರ ಆರೋಗ್ಯವನ್ನು ಸರಿಪಡಿಸಲಿಕ್ಕೆ ಕಷ್ಟ ಅನ್ನುವಂತಹ ಒಂದು ಮಾನವೀಯ ಮೌಲ್ಯವನ್ನು ಅರಿತು ಇವತ್ತು ಈ ಸಂಸ್ಥೆ ಉಚಿತವಾಗಿ ತಮ್ಮ ಸಂಸ್ಥೆಯಲ್ಲಿ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ವೈದ್ಯ ಸಿಬ್ಬಂದಿಯ ಸಹಯೋಗದೊಂದಿಗೆ ಇಲ್ಲಿರ್ತಕ್ಕಂಥ ಅನೇಕ ಬಡವರಿಗೆ, ದೀನರಿಗೆ, ದಲಿತರಿಗೆ ಮತ್ತು ವಯೋವೃದ್ಧರಿಗೆ ಉಚಿತವಾಗಿರ್ತಕ್ಕಂಥ ಆರೋಗ್ಯ ಒಂದು ಸೇವೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇಯಾಗಿ ಇಡೀ ಸಿಂಧನೂರು ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ಸಂಸ್ಥೆಯ ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಆರೋಗ್ಯ ಅನ್ನುವಂಥದ್ದು ಮನುಷ್ಯನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು. ಯಾವ ಸಂಪತ್ತನ್ನು ಕಳೆದುಕೊಂಡ್ರು ಕೂಡ ಮನುಷ್ಯ ಮರಳಿ ಪಡಿಬಹುದು, ಆದ್ರೆ ಆರೋಗ್ಯವನ್ನು ಒಮ್ಮೆ ಕಳ್ಕೊಂಡ್ರೆ ಯಾವ ಸಂಪತ್ತಿನಿಂದ ಕೂಡ ಅದು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದೇಶದ ಮಾನವ ಸಂಪನ್ಮೂಲ ಆಗಿರ್ತಕ್ಕಂಥ ಎಲ್ಲ ಜನರು ಕೂಡ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು, ದುಶ್ಚಟಗಳಿಂದ ದೂರ ಇರಬೇಕು. ಈ ರೀತಿಯ ಉಚಿತವಾದಂತಹ ಆರೋಗ್ಯ ಸೇವೆಗಳು ಲಭ್ಯವಾದಂತ ಸಂದರ್ಭದಲ್ಲಿ ಒಂದು ನಮ್ಮದೇ ಆಗಿರ್ತಕ್ಕಂಥ ಆರೋಗ್ಯವನ್ನ ಪರೀಕ್ಷೆ ಮಾಡಿಕೊಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು ಅಂತ ಒಂದು ದಿಶೆಯಲ್ಲಿ ಈ ಸಂಸ್ಥೆ ಏನು ಇವತ್ತು ಉಚಿತವಾಗಿ ಎಲ್ಲ ಪರೀಕ್ಷೆಗಳನ್ನ ಮತ್ತು ಇಲ್ಲಿ ವೈದ್ಯರನ್ನ ಬೆಂಗಳೂರಿನಿಂದ ಕರೆಸಿ ನಮ್ಮ ತಾಲೂಕಿನ ಜನತೆಗೆ ಇವತ್ತು ಉಚಿತವಾಗಿರ್ತಕ್ಕಂತಹ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ಸಿಂಧನೂರು ತಾಲೂಕಿನ ಜನತೆಯ ಪರವಾಗಿ ಆ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಬಂದಿರತಕ್ಕಂಥ ಎಲ್ಲ ವೈದ್ಯರಿಗೆ